ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಟ್ರೆಂಡಿಂಗ್ನಲ್ಲಿರುವಂತಹ ವೈರಲ್ ಆಗುತ್ತಿರುವಂತಹ ಸೀರೆ ಕುಚ್ಚನ್ನು ಡಿಫ್ರೆಂಟಾಗಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಬೇಕಾಗಿರೋದು ಸಿಲ್ಕ್ ಥ್ರೆಡ್ಡು. ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಹಾಕಿದ್ದೆ ಇದೇ ಡಿಸೈನನ್ನು. ದಾರನ ಯಾವ ಥರ ಸುತ್ಕೋಬೇಕು, ಯಾವ ಥರ ಸೂಜಿ ಒಳಗಡೆ ಪೋಣಿಸ್ಕೋಬೇಕಂತ ಕೇಳಿದ್ರಿ. ನಾನು ಇವಾಗ ತಗೊಳ್ತಾ ಇರೋದು 8 ಎಳೆ ದಾರವನ್ನು ತಗೋತಾ ಇದ್ದೀನಿ. 8 ಎಳೆ ದಾರವನ್ನು ನಾನು ಈ ಥರ ಒಂದು ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ. ಯಾವುದಾದ್ರೂ ತಗೋಬೋದು ನೀವು. ಅದಕ್ಕೆ ನಾನು ಈ ಥರ 8 ಎಳೆನ ಸುತ್ಕೋತೀನಿ. ಮೊದಲು ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ. ಪಲ್ಲು ಮತ್ತು ಬಾಡಿ ಕಲರ್ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ಈ ಥರ 8 ಎಳೆ ಸುತ್ಕೋತೀನಿ. 8 ಎಳೆ ಸುತ್ಕೊಂಡು ಇದನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ನೀವು ಒಂದು ವೇಳೆ ಬೀಡ್ಸ್ ಏನಾದರೂ ಬಳಸ್ತೀನಂದರೆ ಚಿಕ್ಕ ನೀಡಲ್ಗೆ ಪೋಣಿಸ್ಕೊಳ್ಳಿ. ಯಾಕಂದರೆ ನೀಡಲ್ ದೊಡ್ಡದಾಗಿದ್ದರೆ ಬೀಡ್ಸ್ ಅದ್ರ ಒಳಗಡೆ ಹೋಗೋದಿಲ್ಲ. ಬೀಡ್ಸ್ ಬೇಡ ಹಾಗೆ ಹಾಕ್ತೀನಂದರೆ ದೊಡ್ಡ ಸೈಜ್ ಇರುವಂತಹ ನೀಡಲ್ ಒಳಗಡೆ ಪೋಣಿಸ್ಕೊಳ್ಳಿ. ನಾನು ಬೀಡ್ಸನ್ನು ಬಳಸಿ ಹಾಕ್ತಾ ಇರೋದ್ರಿಂದ ಚಿಕ್ಕ ನೀಡಲನ್ನು ತಗೊಂಡಿದ್ದೀನಿ. ಅದಕ್ಕೆ ನೋಡಿ ಈ ಥರ ಹಾಕ್ತಾ ಇದ್ದೀನಿ. 8 ಎಳೆನ ನಾನಿವಾಗ ಇದ್ರ ಒಳಗಡೆಗೆ ಪೋಣಿಸ್ಕೋತಾ ಇದ್ದೀನಿ. ನೋಡಿ ಈ ಥರ 8 ಎಳೆನ ಪೋಣಿಸ್ಕೊಳ್ಳಿ. ಯಾಕಂದರೆ ಚಿಕ್ಕದಿರೋದ್ರಿಂದ ಬೇಗ ಬರೋದಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳಿ. ಓಕೆ, 8 ಎಳೆನ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡೆ. ನನಗಿವಾಗಿದು 16 ಎಳೆ ದಾರ ಆಯಿತು. ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇನ್ನೂ ಉದ್ದವಾಗಿ ಕೂಡ ನೀವು ಮಾಡ್ಕೋಬೋದು. ನಾನೊಂದು ಇಷ್ಟೇ ಮಾಡ್ಕೊಂಡಿದ್ದೀನಲ್ಲ, ಇನ್ನೂ ಉದ್ದವಾಗಿ ಕೂಡ ನೀವು ಮಾಡ್ಕೋಬೋದು. ಓಕೆ, ಇವಾಗ ಡಿಸೈನ್ ಸ್ಟಾರ್ಟ್ ಮಾಡ್ಕೋತೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನೀವು ಮಾರ್ಕ್ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು. ನಾನು ಮಾರ್ಕ್ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನೀಡಲ್ ಒಳಗಡೆ ಪೋಣಿಸ್ಕೊಂಡಿದ್ದೀನಲ್ಲ 8 ಎಳೆ, ಇದನ್ನು ಈ ಥರ ತಗೊಂಡು ಬರ್ತೀನಿ. ಕೆಳಗಡೆಯಿಂದ ಈ ಥರ ತಂದು ಇದಕ್ಕೆ ನಾನಿವಾಗ 3 mm ಇರುವಂತಹ ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. ಇದಕ್ಕಿಂತ ಚಿಕ್ಕದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕಿಂತ ದೊಡ್ಡದು ಬೇಡ, ಚಿಕ್ಕದಿದ್ದರೆ ಯೂಸ್ ಮಾಡಿ. ಇದಕ್ಕಿಂತ ಒಂದು 5 ಬೀಡ್ಗಳನ್ನು ಪೋಣಿಸ್ಕೊಂಡು ಕರೆಕ್ಟಾಗಿ ಇಷ್ಟಕ್ಕೆ ಈ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲೇ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಈ ಥರ ತಗೊಂಡು ಬನ್ನಿ. ಈ ಥರ ಮಾಡ್ಕೋಬೇಕು. ಮತ್ತು ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಇದನ್ನು ಕೂಡ ಈ ಥರ ಇಟ್ಕೊಳ್ಳಿ. ಪ್ರತಿ ಸಲ ನಾವು ಸೂಜಿಯನ್ನು ತಂದು ಈ ಥರ ದಾರವನ್ನು ತಂದಾಗ ಪ್ರತಿ ಸಲನೂ ನಾವು ಕೈಯಲ್ಲಿ ಟೈಟಾಗಿ ಇಟ್ಕೋಬೇಕು. ನೋಡಿ ಈ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ಸೈಡ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟೆಪ್ಸು ಇನ್ನೂ ಜಾಸ್ತಿ ಕಡಿಮೆ ಕೂಡ ನೀವು ಮಾಡ್ಕೋಬೋದು. 3 ಸ್ಟೆಪ್ಪಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾನಿಲ್ಲಿ ಸೈಡಲ್ಲಿ 3 ಸ್ಟೆಪ್ ಮಾಡ್ಕೊಂಡಿದ್ದೀನಲ್ಲ, ನೀವು ಬರೀ 2 ಸ್ಟೆಪ್ ಮಾಡ್ಕೋಬೋದು, ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬೋದು. ಇಲ್ಲಿ ಬೇಕಿದ್ದರೆ ಒಂದು ಕಾರ್ಡನ್ನು ಬಳಸಿ ಕೂಡ ನೀವು ಮಾಡ್ಕೋಬೋದು, ಈ ಥರ ಬರಲ್ಲ ಅಂದರೆ. ನೋಡಿ ಈ ಥರ. ಇವಾಗ ಇದಕ್ಕೆ ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ತೋರಿಸಿದ್ದೀನಿ. ಜಾಸ್ತಿ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಲಾಕ್ ಮಾಡೋದು ಕರೆಕ್ಟಾಗಿ ತೋರಿಸಿ ಅಂತ. ನೋಡಿ ಈಗ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ, ಈ ನೀಡಲ್ ಏನಿದೆಯಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬನ್ನಿ. ಈ ಥರ ತಂದು ಇಲ್ಲಿಂದ
ಈ ಥರ ತಗೊಳ್ಳಿ. ಕೆಳಗಡೆಯಿಂದ ಜರಿ ಥ್ರೆಡನ್ನು ಇದ್ರ ಒಳಗಡೆಗೆ ಈ ಥರ ನೀಡಲನ್ನು ಹಾಕಿ ಎಳ್ಕೊಂಡಾಗ ಇಲ್ಲಿ ಲಾಕ್ ಬೀಳುತ್ತೆ. ಓಕೆ, ಅದಾದಮೇಲೆ 1-2 ಸಲ ಸುತ್ಕೊಂಡ್ಬಿಡಿ, ಟೈಟಾಗಿ ಕೂಡುತ್ತೆ ಅದು. ಇನ್ನೊಂದು ಥರ ಲಾಕ್ ಕೂಡ ಇದ್ರ ಒಳಗಡೆನೆ ತೋರಿಸ್ತೀನಿ ನೋಡಿ. ಈ ಥರ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಈ ಥರ ಹಿಡ್ಕೊಂಡು ಈ ಥರ ಇದನ್ನು ಕೆಳಗಡೆಯಿಂದ ಈ ಥರ ತಗೋಬೇಕು. ಹೂ ಕಟ್ತೀವಲ್ಲ ಆ ಥರ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡಿ, ಹಾಗೆ ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಈ ಡಿಸೈನ್ಗೆ ಒಂದು 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸೆಕೆಂಡ್ ಡಿಸೈನ್ಗೆ ಇದೇ ದಾರದಿಂದನೇ ಮಾಡ್ತಾ ಇದ್ದೀನಿ. ಈ ಥರ ಒಂದು ಇದಕ್ಕೆ ಗಂಟನ್ನು ಹಾಕ್ಕೊಳ್ಳಿ. ಇದಕ್ಕೆ ಈ ಥರ ಗಂಟನ್ನು ಹಾಕಿ ಸ್ವಲ್ಪ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಬ್ಯಾಕ್ ಸೈಡಿಂದ ತಗೊಂಡು ಬನ್ನಿ. ಈ ಕುಚ್ಚಿದೆಯಲ್ಲ, ಒಂದಾದಮೇಲೆ ನಿಮಗೆ ಗ್ಯಾಪ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಒಂದು ಸಲ ತಗೊಂಡು ಮತ್ತೆ ಒಂದು ಸಲ ಈ ಥರ ತಗೋತೀನಿ. ಇವಾಗ ನಾನು ಇದಕ್ಕೆ ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ, ಈ ಶೇಪಲ್ಲಿರೋದು. ಮತ್ತೆ ಸೇಮ್ ಇದೆ, ಈ ಥರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಹಾಕ್ಕೊಂಡು ಈ ಥರ ಇಟ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ಜಾಸ್ತಿ ಟೈಟಾಗಿ ಬೇಡ, ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ. ಒಂದಿಷ್ಟಿದ್ರೆ ಸಾಕು, ಇಷ್ಟಿರಲಿ. ಇಷ್ಟು ಗ್ಯಾಪ್ ಬರಲಿ ಮಿಡಲ್ನಲ್ಲಿ, ಇಷ್ಟು ಗ್ಯಾಪ್ ಬಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಬೇಕಿದ್ದರೆ ಈ ಡಿಸೈನನ್ನು ನೀವು ಕಾಟನ್ ಥ್ರೆಡ್ಡಿಂದ ಕೂಡ ನೀವು ಮಾಡ್ಕೋಬೋದು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡಿಂದ ಇದನ್ನು ಹೊರಗಡೆ ತೆಗಿತೀನಿ. ತೆಗೆದು ಥ್ರೆಡ್ಡನ್ನು ಕಟ್ ಮಾಡಬೇಕು. ಇವಾಗ ಇದಕ್ಕೆ 120 ಇರುವಂತಹ ಕುಚ್ಚು ತಗೊಂಡಿದ್ದೀನಿ. ಡಬಲ್ ಮಾಡ್ಕೋತೀನಲ್ಲ ಇವಾಗಿದು 240 ಕುಚ್ಚು ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಸಪ್ರೇಟಾಗಿ ಇಲ್ಲಿ ದಾರವನ್ನು ಕಟ್ಕೊಂಡು ಮಾಡೋದಕ್ಕಿಂತ ಈ ಥರ ಈಸಿಯಾಗಿ ನೀವು ಮಾಡ್ಕೋಬೋದು. ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ನೋಡಿ, ಮುಂದ್ಗಡೆ ತಂದ ಮೇಲೆ ಈ ದಾರ ಇದೆಯಲ್ಲ ಈ ಕಡೆ ಮಾಡ್ಕೊಳ್ಳಿ. ಈ ಸೂಜಿ ಪೋಣಿಸ್ಕೊಂಡಿರೋದು ಈ ಸೈಡಿಂದ ಬ್ಯಾಕ್ ಸೈಡ್ ಬರಲಿ. ಈ ಥರ ಮಾಡಿಕೊಂಡು ಇದರ ಒಳಗಡೆಯಿಂದ ಇದನ್ನು ತೆಗಿಬೇಕು, ಆವಾಗ ಲಾಕ್ ಬೀಳುತ್ತೆ. ಇದೇ ಲಾಕನ್ನು ನನಗೆ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ ಯಾವ ಥರ ಮಾಡೋದು ಅಂತ. ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಬಂದಿರಲಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇವಾಗ ಜರಿ ಥ್ರೆಡ್ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೊತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಇದಕ್ಕೆ 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು 8 ಎಳೆ ಪೋಣಿಸ್ಕೊಂಡಿದ್ದೀನಲ್ಲ, ಇದನ್ನು ಡಬಲ್ ತಗೊಳೋದಿಲ್ಲ. ಒಂದು ಸೈಡು ಸ್ವಲ್ಪ ಮಾಡ್ಕೋತೀನಿ, ಇನ್ನೊಂದು ಸೈಡು ಹಾಗೆ ಬಿಟ್ಕೊಂಡು ಬರೀ 8 ಎಳೆಯಿಂದ ಮಾಡ್ಕೋತೀನಿ. ಆವಾಗ ಡಬಲ್ ಮಾಡ್ಕೋತೀನಲ್ಲ, ನನಗಿಲ್ಲಿ 16 ಎಳೆ ಆಗುತ್ತೆ. ನೋಡಿ, ಈ ಥರ ಸಿಂಗಲಲ್ಲಿ ತಗೋತೀನಿ. ಒಂದಿಷ್ಟು ಬಿಟ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ. ಈ ಥರ ಗಂಟು ಹಾಕ್ಕೊಳ್ಳಿ. ಪಕ್ಕದಲ್ಲೇ ಸೇಮ್ ಮತ್ತೆ ಅದೇ ಥರ ಇನ್ನೊಂದು ಮಾಡ್ಕೋತೀನಿ. ಒಂದಿಷ್ಟು ಗ್ಯಾಪು 1/2 ಇಂಚಷ್ಟು ಬಿಟ್ಕೊಳ್ಳಿ ಗ್ಯಾಪು. ಸೇಮ್ ಇವಾಗ ಇದು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡಿಕೊಂಡು
ಇಲ್ಲೂ ಕೂಡ ಒಂದು ಗಂಟನ್ನು ಕಟ್ಕೋತೀನಿ. ಓಕೆ, ನೋಡಿ ಥರ್ಡ್ ಡಿಸೈನ್ ಇದು. ಇನ್ನೊಂದು ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ ಚಿಕ್ಕದಾಗಿ. ಇದಕ್ಕೆ ಒಂದು ಗಂಟನ್ನು ಕಟ್ಕೊಳ್ಳಿ. ಲಾಸ್ಟಲ್ಲಿ ಈ ಥರ ಒಂದು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ತೀನಿ. ಎಕ್ಸ್ಟ್ರಾ ಥ್ರೆಡ್ ಓಕೆ, ಈ ಥರ ಬರಬೇಕು ನಮಗಿದು. ಈ ಥರ ಇವಾಗ ಇದರ ಒಳಗಡೆಗೆ ಹಾಕಬೇಕು. ಇದಕ್ಕೆ ಒಂದು ಪರ್ಲನ್ನು ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಬೀಡು ಬೇಗನೆ ಹೋಗುತ್ತೆ ಇದರ ಒಳಗಡೆಗೆ. ಇದು ಹಾಗೆ ಇರಲಿ. ನೆಕ್ಸ್ಟು ಈ ಕಡೆನೂ ಕೂಡ ಈ ಥರ ಮಾಡ್ಕೊತೀನಿ. ಈ ಥರ ಹಾಕ್ಕೊಂಡು ಕಾಟನ್ ಥ್ರೆಡನ್ನು ಇದರ ಒಳಗಡೆ ಇನ್ನೊಂದು ಪರ್ಲನ್ನು ಹಾಕ್ತೀನಿ. ಇನ್ನೊಂದು ಪರ್ಲನ್ನು ಹಾಕಿ ಇದರ ಒಳಗಡೆ ಹಾಕ್ತೀನಿ. ಈ ಸೈಡು ನೋಡಿ ಈ ಥರ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಈ ಫಸ್ಟನ್ನು ಈ ಥರ ಮತ್ತೆ ಹಾಕ್ಕೊಂಡು ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ದು ಪರ್ಲ್ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇದೆ. ಇವಾಗ ಏನು ಮಾಡಬೇಕಂದ್ರೆ ಈ ಕಾಟನ್ ಥ್ರೆಡ್ಡು ಈಗ ಈ ಕಡೆ ಇನ್ನೊಂದು ಚಿಕ್ಕ ಬೀಡ್ ಹಾಕಿಲ್ಲಲ್ಲ ಅಲ್ಲಿ ಹಾಕಬೇಕು. ಹಾಕಿ ಈ ಬೀಡ್ಗೆ ಕೆಳಗಡೆಯಿಂದ ತಗೊಂಡೋಗಿ ಈ ದಾರ ಇದ್ರ ಒಳಗಡೆಗೆ ಬರಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಈ ಥರ ಗಂಟನ್ನು ಕಟ್ಕೊಳ್ಳಿ. ಈ ಥರ ಗಂಟು ಹಾಕ್ಕೊಳ್ಳಿ. 2 ಥ್ರೆಡನ್ನು ಸೇರಿ 8 ಎಳೆ ದಪ್ಪ ಆಗುತ್ತಂದರೆ 6 ಎಳೆಯಿಂದ ಕೂಡ ನೀವು ಮಾಡ್ಕೋಬೋದು. 100 ಎಳೆ ಇರುವಂತಹ ಟಜಲ್ ತಗೊಂಡಿದ್ದೀನಿ. ಇದರ ಒಳಗಡೆ ಹಾಕ್ತೀನಿ. ಈಗ ಯಾಕೆ ಕಡಿಮೆ ತಗೊಂಡಿದ್ದೀನಿ ಅಂದರೆ ಆಲ್ರೆಡಿ ಇಲ್ಲಿ ಥ್ರೆಡ್ ಇರೋದ್ರಿಂದ ಇದು ಕರೆಕ್ಟಾಗಿ ಈ ಥ್ರೆಡ್ಡು ಮಿಡಲ್ನಲ್ಲಿ ಬರಬೇಕು. ನೀವು ಇದನ್ನ ಯಾವ ಕಲರ್ ತಗೊಂಡಿರ್ತೀರೋ ಅದೇ ಕಲರ್ದು ಕುಚ್ಚನ್ನು ಕಟ್ಕೋಬೋದು, ಇಲ್ಲಾಂದರೆ ಚೇಂಜ್ ಕೂಡ ಮಾಡ್ಕೋಬೋದು. ಈ ಥರ ಇಟ್ಕೊಂಡು ಈಗ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರ್ತೀವಲ್ಲ ನೀಡಲು, ಅದು ಬ್ಯಾಕ್ ಸೈಡಿಂದ ತರಬೇಕು. ಸ್ವಲ್ಪ ಹಾಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಕೈಯಲ್ಲಿ ಹಿಡ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಸುತ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 350 ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. 4th ಡಿಸೈನ್ಗೆ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೊತಿದ್ದೀನಿ. ಈ ಥರ ಹೋಲ್ ಮಾಡ್ಕೊಳ್ಳಿ. ಈ 100 ಎಳೆ ಇರುವಂತಹ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬರ್ತೀನಿ. ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಸಮವಾಗಿ. ಇದು ತಂದ ಮೇಲೆ ಈಗ 8 ಎಳೆ ಪೋಣಿಸ್ಕೊಂಡಿರುವಂತಹ ನೀಡಲ್ ಇದೆಯಲ್ಲ, ಸ್ವಲ್ಪ ಮೇಲ್ಗಡೆಯಿಂದ ತರ್ತೀನಿ. ಈ ಥರ ತಂದು 3 ಬೀಡ್ಗಳನ್ನು ಪೋಣಿಸ್ಕೊಂಡೆ. ಇದು ಕರೆಕ್ಟಾಗಿ ಈ ಥರ ಮೇಲ್ಗಡೆ ಬರಬೇಕು. ಈ ಥರ ಇದು ಕರೆಕ್ಟಾಗಿ ಇದ್ರ ಮೇಲ್ಗಡೆ ಇರಲಿ. ಈ ಥರ ನೋಡಿ ಈ ಥರ ಬರಲಿ. ಇವಾಗ ಇದಕ್ಕೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ನಲ್ಲ, ಇದರಿಂದ ಕುಚ್ಚನ್ನು ಕಟ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್, ಅದಾದಮೇಲೆ ಈ ಥರ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಇಲ್ಲಿ ಬೀಡ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಇಷ್ಟೇ ಹಾಕಬೇಕಂತಿಲ್ಲ. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು, ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಓಕೆ ನೋಡಿ, ಇವತ್ತು ತೋರಿಸಿರುವಂತಹ ಈ 4 ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಈ ಎಲ್ಲ ಡಿಸೈನ್ಗಳಿಗೂ ಒಂದು 300ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಒಂದು ಡಿಸೈನ್ ಬಂದು ಈ ಥರ ಮಾಡ್ಕೊಂಡಿದ್ದೀನಿ, ಟೆಂಪಲ್ ಡಿಸೈನು. ಇದು ಬಂದು ಈ ಥರ ಇದೆ. ಇದಕ್ಕೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದಕ್ಕೂ ಕೂಡ ಸೇಮು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡಿಕೊಂಡ್ರೆ ಸಾಕು. ಸಿಂಪಲ್ ಆಗಿದೆಯಲ್ಲ. ಈ 4 ಡಿಸೈನ್ಗಳು ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.